ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಿನಲ್ಲಿ ಬೊಬ್ಬಿರಿದು ಅಬ್ಬರಿಸಿದ್ದಾನೆ ಮಳೆರಾಯ. ವರ್ಣನ ಆರ್ಭಟಕ್ಕೆ ಜನಜೀವನ ತತ್ತರಗೊಂಡಿದೆ. ಎಲ್ಲಿ ನೋಡಿದ್ರೂ ರಸ್ತೆಯಲ್ಲಿ ನೀರು ತುಂಬಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಹಾ ಮಳೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ನಲುಗಿ ಹೋಗಿದ್ದಾರೆ. ಬೆಂಗಳೂರಿನ ಹಲವು ಭಾಗದಲ್ಲಿ ನಿನ್ನೆ ಗುಡುಗು ಮಿಂಚು ಸಹಿತ ಧಾರಾಕಾರವಾಗಿ ಮಳೆ ಸುರಿದಿದೆ. ರಸ್ತೆ ನದಿಯಂತಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ನೀರು ಕಾಣಿಸ್ತಾ ಇತ್ತು. ಮಳೆಯ ಮಹಾನರ್ತನ ಹಿನ್ನೆಲೆಯಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಗುಡುಗು ಮಿಂಚಿನ ಅಬ್ಬರ ಜೋರಾಗಿತ್ತು. ಹಾಗಾಗಿ ಸಾಕಷ್ಟು ಮರಗಳು ನೆಲಕಚ್ಚಿವೆ. ಸಿಲಿಕಾನ್ ಸಿಟಿಯಲ್ಲಿ ದಾಖಲೆ ಪ್ರಮಾಣದ ಮಳೆ ಸುರಿದಿದೆ. ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಜನರು ಕೂಡ ಪರದಾಟವನ್ನು ನಡೆಸಿದ್ದಾರೆ. ಒಂದ್ ಕಡೆ ಬಸ್ ಮುಳುಗಿದೆ. ಮೆಟ್ರೋ ಟ್ರ್ಯಾಕ್ ಮೇಲೇನೆ ಮರ ಬಿದ್ದಿದೆ. ಭಾರೀ ಮಳೆಗೆ ಬೆಂಗಳೂರಿನಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ಬೆಂಗಳೂರಿನಲ್ಲಿ ಮರ ಬಿದ್ದು ಬೈಕ್, ಕಾರ್ಗಳು ಕೂಡ ಜಖಮಾಗಿದೆ. ರಸ್ತೆ ಜಲಾವೃತಗೊಂಡಿದೆ. ಅಂಡರ್ ಪಾಸ್ಗಳಲ್ಲಿ ಮಳೆ ನೀರು ನಿಂತು ವಾಹನ ಸವಾರರು ಓಡಾಟವನ್ನು ನಡೆಸುವುದಕ್ಕೆ ಪರದಾಟವನ್ನು ನಡೆಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಾಕಷ್ಟು ವಾಹನಗಳು ಮಳೆ ನೀರಿನಲ್ಲಿ ಕೆಟ್ಟು ನಿಂತಿದ್ವು. ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಬೃಹತ್ ಆಕಾರದ ಮರಗಳು ಕೂಡ ಧರೆಗೆ ಉರುಳಿವೆ. ರೆಂಬೆ ಕೊಂಬೆಗಳು ಮುರಿದು ಬಿದ್ದಿದ್ದರಿಂದ ಕಾರ್ ಆಗಿರ್ಬೋದು ಅಥವಾ ಬೈಕ್ ವಾಹನ ಅಥವಾ ಅಂಗಡಿ ಮುಂಗಟ್ಟುಗಳ ಮೇಲೆ ಬಿದ್ದು ಸಾಕಷ್ಟು ಜಖಮಾಗಿದೆ. ಮೆಟ್ರೋ ಟ್ರ್ಯಾಕ್ನ ಮೇಲೆ ಕೂಡ ಮರದ ಕೊಂಬೆ ಬಿದ್ದಿದ್ದರಿಂದ ಮೆಟ್ರೋ ಸಂಚಾರ ಕೂಡ ವ್ಯತ್ಯಯಾಗಿತ್ತು. ಒಂದು ಕಡೆ ಮಳೆ ಆರ್ಭಟ ಜೋರಾಗ್ತಾ ಇದ್ರೆ, ಒಂದು ವಾರದಿಂದ ತಣ್ಣಗಾಗಿದ್ದಂತಹ ಮಳೆರಾಯ ಈಗ ಬೆಂಗಳೂರಿನಲ್ಲಿ ಮತ್ತೆ ಆರ್ಭಟವನ್ನು ಜೋರು ಮಾಡಿದ್ದಾನೆ. ಸಂಜೆ ಆಗ್ತಾ ಇದ್ದಂತೆ ಬೆಂಗಳೂರಿನಾದ್ಯಂತ ಭಾರೀ ಮಳೆ ಸುರಿತಾ ಇದೆ. ಇನ್ನು ಚಿಕ್ಕ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪ್ರತಿ ಸಲ ಮಳೆ ಬಂದಂಥ ಸಂದರ್ಭದಲ್ಲಿ ಇಂತಹ ಅವಾಂತರಗಳು ಸೃಷ್ಟಿಯಾಗ್ತಾನೆ ಇರುತ್ತೆ. ಸಮರ್ಪಕವಾಗಿ ಚರಂಡಿ ನೀರು ಹೋಗೋದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ರಸ್ತೆಯೇ ನದಿಯಂತಾಗಿತ್ತು. ಇನ್ನು ಅಂಡರ್ ಪಾಸ್ನ ಕೆಳಗಡೆ ಸಾಕಷ್ಟು ಅಡಿಗಳಷ್ಟು ನೀರು ನಿಂತಿರುವಂಥ ದೃಶ್ಯಾವಳಿನ ಗಮನಿಸ್ತಾ ಇದ್ದೀರಾ. ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಮರಗಳು ಧರೆಗುರುಳಿರುವಂತಹ ಹಿನ್ನೆಲೆಯಲ್ಲಿ ಹಲವು ವಾಹನಗಳು ಕೂಡ ಜಖಂಗೊಂಡಿದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ವೀಕೆಂಡ್ ಮಧ್ಯದಲ್ಲಿದ್ದಂತಹ ಬೆಂಗಳೂರಿಗರಿಗೆ ಸಂಜೆ ಆಗ್ತಾ ಇದ್ದಂತೆ ವರುಣನ ದರ್ಶನ ಆಗಿದೆ. ಬೃಹತ್ ಮರ, ಅದರ ಕೊಂಬೆ ರೆಂಬೆಗಳು ಕೂಡ ಬಿದ್ದಿರುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ಕಾರು ಕೂಡ ಜಖಮಾಗಿದೆ. ಹಲವು ಅಂಗಡಿಗಳ ಮೇಲೂ ಕೂಡ ಮರ ಬಿದ್ದಿದೆ. ಈಗ ಅದನ್ನು ತೆರವು ಮಾಡುವಂಥ ಕೆಲಸವನ್ನು BBMP ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಲವು ರಸ್ತೆಗಳು ಜಲಾವೃತ ಆಗಿದೆ. ಪ್ರಮುಖವಾಗಿ ಅಂಡರ್ ಪಾಸ್ಗಳಲ್ಲಂತೂ ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಿಂತಿರುತ್ತೆ. ಇನ್ನು ರಸ್ತೆಯಲ್ಲಿ ಮಳೆ ನೀರು ನಿಂತಿದ್ದರಿಂದ ವಾಹನ ಸವಾರರು ಕೂಡ ಓಡಾಟವನ್ನು ನಡೆಸುವುದಕ್ಕೆ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಲವು ಜನರ ವಾಹನಗಳು ಕೂಡ ಜಖಮಾಗಿದೆ. ಮರ ಬಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ವಾಹನವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದೇ ದೃಶ್ಯಾವಳಿಗಳು ಸಾಮಾನ್ಯವಾಗಿದೆ. ಇನ್ನೂ ಕೂಡ ಹಲವು ದಿನಗಳ ಕಾಲ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನು BBMP ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹಲವು ಭಾಗದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರು ನಗರದ ಹಲವೆಡೆ ವರ್ಣನ ಅಬ್ಬರ ಜೋರಾಗಿತ್ತು. ಪ್ರಮುಖವಾಗಿ ಮಾರ್ಕೆಟ್, ಮೆಜೆಸ್ಟಿಕ್, ಕಾರ್ಪೊರೇಷನ್, ಟೌನ್ ಹಾಲ್, ಮಲ್ಲೇಶ್ವರ, ರಾಜಾಜಿನಗರ, ವಿಜಯನಗರ, ಅತ್ತಿಗುಪ್ಪೆ, ಮೈಸೂರು ರಸ್ತೆ, ನಾಯಂಡಹಳ್ಳಿ, ಆರ್ ನಗರ, KR ಪುರ, ಕೆಂಗೇರಿ, ವಿಧಾನಸೌಧ, ಶಿವಾಜಿನಗರ, ಕೊಡಿಗೆಹಳ್ಳಿ, ಜಯನಗರ, ಹೆಬ್ಬಾಳ ಸೇರಿ ನಗರದ ಹಲವೆಡೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಭಾರೀ ಮಳೆಯಿಂದಾಗಿ ವಾಹನ ಸವಾರರಂತೂ ಪರದಾಟವನ್ನು ನಡೆಸಿದ್ದಾರೆ. ನಿನ್ನೆ ವೀಕೆಂಡ್ ಮಧ್ಯದಲ್ಲಿದ್ದವರು ಮಾಲ್ಗೆ ಹೋಗಿ ಅಥವಾ ಸಿನಿಮಾಗೆ ಹೋಗಿ ವಾಪಸ್ ಬಂದಂಥ ಸಂದರ್ಭದಲ್ಲಿ ಮಳೆಗೆ ಸಿಕ್ಕಾಕೊಂಡಿದ್ದಾರೆ. ಇಲ್ಲೊಂದು ಮರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಆಟೋ ಸಂಪೂರ್ಣವಾಗಿ ಜಖಮಾಗಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ನಮ್ಮ ಪ್ರತಿನಿಧಿ ಅರವಿಂದ್ ಬಸವೇಶ್ವರ ನಗರದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ಯಾವ ರೀತಿಯ ಅವಾಂತರ ಬಸವೇಶ್ವರ ನಗರದಲ್ಲಿ ಸೃಷ್ಟಿಯಾಗಿದೆ?
ಎಸ್ ಲೀನಶ್ರೀ, ನಿನ್ನೆ ರಾತ್ರಿ ಆದಂತಹ ಮಳೆ ಪ್ರಮಾಣದಿಂದ ಸಂಪೂರ್ಣವಾಗಿ ಬಸವೇಶ್ವರ ನಗರದಲ್ಲಿ ಸುಮಾರು 5ಕ್ಕಿಂತ ಹೆಚ್ಚು ಮರಗಳು ರಸ್ತೆಗೆ ಧರೆಗುರುಳಿರುವಂಥದ್ದು, ಕಂಬಗಳ ವೈರ್ಗಳ ಸಮೇತ ಬಿದ್ದು ನೀವು ನೋಡ್ತಾ ಇರ್ಬೋದು. ನನ್ನ ಪಕ್ಕದಲ್ಲಿ ಈಗ ಆಟೋದ ಮೇಲೆ ಒಂದು ಮರ ಬಿದ್ದು ಆಟೋ ಜಖಂಗೊಂಡಿದೆ. ಇದೇ ರೀತಿಯಾಗಿ ಬಸವೇಶ್ವರ ನಗರದ ಹಲವು ಭಾಗಗಳಲ್ಲಿ ಕಾರ್ ಮೇಲೆ ಮರಗಳು ಬಿದ್ದಿರುವಂಥದ್ದು, ಅರ್ಧಂಬರ್ಧ ಮರಗಳು, ಒಂದು ಲೈಟ್ ಕಂಬಗಳು, ವಿದ್ಯುತ್ ದೀಪಗಳು ನೆಲಕ್ಕುರುಳಿರುವಂಥದ್ದು, ವೈರ್ಗಳ ಸಮೇತ ಕೆಳಗಡೆ ಬಿದ್ದಿದೆ. ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂಥದ್ದು ವೈರ್ಗಳಿಂದ ಶಾರ್ಟ್ ಸರ್ಕ್ಯೂಟ್ ಆದರೆ ಕೇಳೋರು ಯಾರು? BMRCL ಈ ಒಂದು BBMP ಅವರು ಏನು ಮಾಡ್ತಾ ಇದ್ದಾರೆ? ಈ ರೀತಿಯಾದಂಥ ಪ್ರಶ್ನೆಗಳನ್ನ ಇಲ್ಲಿಯ ಸ್ಥಳೀಯರು ಹಾಕ್ತಾ ಇರುವಂಥದ್ದು. BBMP ಅವರು ಬಂದು ನಿನ್ನೆ ರಾತ್ರಿ ಇಲ್ಲಿ ತಡರಾತ್ರಿಯಲ್ಲಿ ಅರ್ಧಂಬರ್ಧ ಈ ಒಂದು ತೆರವು ಕಾರ್ಯವನ್ನು ಮಾಡಿರುವಂಥದ್ದು. ಸದ್ಯ ಈ ಆಟೋನ ಮಾಲೀಕರಾಗಿರ್ಬೋದು ಅಥವಾ ಸ್ಥಳೀಯರಾಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ನಾನು ಇಲ್ಲಿಯ ಸ್ಥಳೀಯರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇಲ್ಲಿ ರಾತ್ರಿ ಇಡೀ ಮಳೆಯಾಗಿ ಸುಮಾರು ಬಸವೇಶ್ವರ ನಗರದಲ್ಲಿ ಹಲವು ಭಾಗಗಳಲ್ಲಿ ಧರೆಗುರುಳಿರುವಂಥದ್ದು ಮರ. ಹಾಗೆ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು BBMP ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸದ್ಯ ಸ್ಥಳೀಯರನ್ನ ನಾನು ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಈಗ ಸದ್ಯ ನನಗೆ ಈ ಆಟೋ ಡ್ರೈವರೇ ಸಿಕ್ಕಿದ್ದಾರೆ, ಆಟೋನ ಮಾಲೀಕರು ಸಿಕ್ಕಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಏನಾಯಿತು ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ? ಸರ್, ನಿನ್ನೆ 6:45ಗೆ ಪವಿತ್ರ ಪ್ಯಾಲೇಸ್ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಭಯಾನಕರ ಗಾಳಿ ಮಳೆ ಎದ್ಬಿಡ್ತು. ರನ್ನಿಂಗಲ್ಲೇ ಬರ್ತಾ ಇದೆ ಸ್ಲೋವಾಗೆ. ಈ ತೆಂಗಿನ ಮರ ಫುಲ್ಲು ಬಾಗ್ಬಿಟ್ಟಿದ್ವು. ಅದು ನೋಡ್ಕೊಂಡು ಬರ್ತಾ ಇದೆ. ಅಷ್ಟು ಕಣ್ಣು ಆ ಕಡೆ ತಿರುಗಿ ಈ ಕಡೆ ತಿರುಗೋದ್ರೊಳಗೆ ಮರ ಬಿದ್ದೋಗ್ಬಿಟ್ವು. ರನ್ನಿಂಗಲ್ಲೇ ನಾನು ಇಳ್ಕೊಂಬಿಟ್ಟೆ, ಗಾಡಿ ಮುಂದಕ್ಕೆ ಬಿಟ್ಬಿಟ್ಟೆ. ಗಾಡಿ ಕರೆಕ್ಟಾಗಿ ಮರದ ಮೇಲೆ ಬಿತ್ತು ಸರ್. 6:45 ಸರ್. 6:45ರಿಂದ 7 ಗಂಟೆ ಒಳಗಡೆ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದು ಡ್ರೈವರ್. ಈ ರೀತಿಯಾದ ಘಟನೆಗಳಿಗೆ ಏನು ಹೇಳ್ತೀರಾ? ಏನು ಈ ಥರ ಆಗಿದೆ, ಇದು ಪ್ರಕೃತಿ ನಿಯಮ ಆಗಿದೆ. ಬಟ್ ಇದು BBMP ಅಧಿಕಾರಿಗಳು ಬಂದು ಒಂದು ಸ್ವಲ್ಪ ಇದೆಲ್ಲ ಕ್ಲಿಯರ್ ಮಾಡಿ ಜಲ್ದಿ ಮಾಡ್ಕೊಂಡು ಕೊಟ್ಟರೆ ನಾವು ಗಾಡಿನಾದರೂ ಎತ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡು ಏನೋ ಈಗ ಇದನ್ನೇ ನೆಚ್ಕೊಂಡು ನಾವು ಜೀವನ ಮಾಡ್ತಾ ಇರೋರು. ನಮಗಿದೇ ಇರೋದು. ಈಗ ಅವ್ರು ಬಂದು ರಾತ್ರಿ ಅರ್ಧ ಮಾಡೋಗಿದ್ದಾರೆ. ಈಗ ಇನ್ನೂ ಬಂದಿಲ್ಲ ಅವರು. ನಾನು 5 ಗಂಟೆ ಬಂದೆ ಇಲ್ಲಿಗೆ. ನೈಟ್ ಮನೆಗೆ ಹೋಗಿದ್ದೆ. ಈಗ ನೈಟ್ 5 ಗಂಟೆ ಬಂದಿದ್ದಾದಮೇಲೆ ಈ ವೀಲನ್ನು ಬಿಚ್ಕೊಂಡು ಹೋಗಿದ್ದಾರೆ, ಟೈರಿಂದು ಇದು ಗಾಡಿದು. ಅದಕ್ಕೆ ಬಂದಿದ್ದು ಒಂದು ಕ್ಲಿಯರ್ ಮಾಡ್ಕೊಂಡು ಕೊಟ್ಟರೆ ಒಳ್ಳೆಯದು ಅಂತೇಳಿ ನಮ್ಮ ಮನೆಯಲ್ಲಿ. ಅಲ್ಲಿ 14 ವರ್ಷದಿಂದ ಆಟೋ ಓಡೋ ಸರ್. ಇದೇ ನಮ್ಮ ವೃತ್ತಿ ಸರ್. ಶಿವಣ್ಣ ಸರ್, ನಮ್ಮ ಹೆಸರು ಶಿವಣ್ಣ ಅಂತೇಳಿ. ಆಟೋ ಮಾಲೀಕ ಶಿವಣ್ಣ ಅವರ ಮಾತೇನಂತ ಅಂದರೆ, ನಿನ್ನೆ ರಾತ್ರಿ ಬರ್ತಿರುವಾಗ ಈ ಒಂದು ಘಟನೆ ನಡೆದಿರುವಂಥದ್ದು. ಜೋರಾದ ಗಾಳಿ ಮಳೆಯ ಸಂದರ್ಭದಲ್ಲಿ ನಾನು ಒಂದು ಕ್ಷಣದಲ್ಲಿ ಕಣ್ತಪ್ಪಿದ್ದರಿಂದ ನನ್ನ ವೆಹಿಕಲ್ ಮೇಲೆ, ನನ್ನ ಆಟೋ ಮೇಲೆ ಈ ಒಂದು ಮರ ಬಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸದ್ಯ ಯಾವುದೇ ರೀತಿಯಾದಂಥ ಪ್ಯಾಸೆಂಜರ್ಸ್ ಆಟೋದಲ್ಲಿ ಇರಲಿಲ್ಲ. ಹಾಗೆ ಇವ್ರಿಗೂ ಕೂಡ ಯಾವುದೇ ಹಾನಿಯಾಗಿಲ್ಲ. ಪ್ರಾಣಾಪಾಯದಿಂದ ಇವರು ಪಾರಾಗಿದ್ದಾರೆ. ಇನ್ನು ಬಸವೇಶ್ವರ ನಗರದ ಹಲವು ಭಾಗಗಳಲ್ಲಿ ಇದೇ ರೀತಿಯಾದಂಥ ಘಟನೆ ನಡೆದಿದೆ. ಲೀನಶ್ರೀ, ಏನು ಬಸವೇಶ್ವರ ನಗರದಲ್ಲಿ ಸುಮಾರು 9ರಿಂದ 9:30ವರೆಗೂ ಆದಂತಹ ಗಾಳಿ ಮಳೆಯಿಂದಾಗಿ ಸುಮಾರು 6 ಮರಗಳು ಬಿದ್ದಿರುವಂಥದ್ದು. ಇದಷ್ಟೇ ಅಲ್ಲದೆ ಬೆಂಗಳೂರಿನ ನಗರದ ಹಲವೆಡೆ ಈ ರೀತಿಯಾದಂಥ ಮರಗಳು ಉರುಳಿದಾವೆ. ಜಯನಗರ ಆಗಿರ್ಬೋದು, KR ಸರ್ಕಲಲ್ಲಿ ಗುಂಡಿಗಳಲ್ಲಿ ನೀರು ನಿಂತಿರೋದಾಗಿರ್ಬೋದು, ಹಾಗೆ ಬುಲ್ ಟೆಂಪಲ್ ರಸ್ತೆಯಲ್ಲಿ ನೀರು ನಿಂತಿರುವಂಥದ್ದು, ಪುಟ್ಟಣಶೆಟ್ಟಿ ಒಂದು ಕಾಂಪ್ಲೆಕ್ಸ್ ಬಳಿಯಲ್ಲಿ 4ಕ್ಕಿಂತ ಹೆಚ್ಚು ಅಡಿ ನೀರು ಜಮಾವಣೆಗೊಂಡಿರುವಂಥದ್ದು. BBMP ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಾಗ ಆಗಿರ್ಬೋದು, BMRCLನವರು ಕೆಲಸ ಮಾಡೋಕ್ಕೆ ಬಂದಾಗ ಆಗಿರ್ಬೋದು, ಅಲ್ಲಿಯ ವಾಹನಗಳು ಸ್ಟ್ರಕ್ ಆಗಿರುವಂಥ ವಿಜುವಲ್ಸ್ನ ಕೂಡ ನಾವು ದೃಶ್ಯಾವಳಿಗಳಲ್ಲಿ ತೋರಿಸಿದ್ದೀವಿ. ಈಗ ಸದ್ಯ ಜನರು, ಸ್ಥಳೀಯರ ಆಕ್ರೋಶ ಏನು ಹೊರ ಹಾಕ್ತಾ ಇದ್ದಾರೆ ಅಂತಂದರೆ, ರಾಜು ಕಾಲುವೆ ಒತ್ತುವರಿ ಆಗಿರ್ಬೋದು ಅಥವಾ ಅತಿಯಾದಂತಹ ನಗರೀಕರಣ, ಜೊತೆಗೆ BBMP ಅವರು ಆ ಒಂದು ಮರಗಳು ಏನು ಹಾನಿಯಾಗಿರ್ತವೆ ಅಥವಾ ಮರಗಳು ಬೀಳುವಂತಹ ಮರಗಳನ್ನ ಮುಂಚೆಯೇ ತೆರವು ಮಾಡದೆ ಈಗ ನೀರಾಡಿಕೆ ಆದಾಗ ಬಾವಿ ತೆಗಿತಾರಂತ ಹೇಳಿದಾಗೆ ಓಕೆ, ಈಗ ಬೆಂಗಳೂರಿನ ಹಲವೆಡೆ ಸಾಕಷ್ಟು ಮರಗಳು ಧರೆಗುರುಳಿವೆ. ಜಯನಗರ ಬನ್ನೇರುಘಟ್ಟ ರಸ್ತೆಯಲ್ಲಿ ಬೃಹತ್ ಮರಗಳು ಧರೆಗುರುಳಿವೆ. ಪೀಣ್ಯದಲ್ಲಿ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿ ಬನ್ನೇರುಘಟ್ಟ ರಸ್ತೆಯ ಮಾಲ್ ಬಳಿ ಕೂಡ ಮರ ಧರೆಗೆ ಉಳಿದೆ. ಜಯನಗರ 4ನೇ T ಬ್ಲಾಕ್ ಬಳಿ ಮರ ಧರೆಗುರುಳಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಮರವನ್ನ ತೆರವು ಮಾಡುವಂತ ಕಾರ್ಯವನ್ನ ಮಾಡಿದ್ದಾರೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಈ ರೀತಿಯ ಪ್ರಕರಣಗಳು ವರದಿಯಾಗ್ತಾ ಇರೋದನ್ನ ಗಮನಿಸಬಹುದು. ಬಸವೇಶ್ವರದಲ್ಲಿ ನಗರದಲ್ಲಿ ಯಾವ ರೀತಿಯ ಚಿತ್ರಣ ಇತ್ತು ಅನ್ನೋದನ್ನ ನಮ್ಮ ಪ್ರತಿನಿಧಿ ಅರವಿಂದ್ ವಿವರಿಸ್ತಾ ಇದ್ರು. ಈತ ಜಯನಗರದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಮರಗಳು ಕೂಡ ಧರೆಗುರುಳಿದೆ. ಇನ್ನು ಜಯನಗರದಿಂದ ನಮ್ಮ ಪ್ರತಿನಿಧಿ ಮಹೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಬೆಂಗಳೂರಿನ ಹಲವು ಭಾಗದಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿದೆ. ಜಯನಗರದಲ್ಲೂ ಕೂಡ ಯಾವ ರೀತಿ ಅವಾಂತರ ಸೃಷ್ಟಿಯಾಗಿದೆ ತೋರಿಸಬಹುದಾ?
ನಾವು ಈಗಾಗಲೇ ನೋಡ್ಬೋದು, ನಿನ್ನೆ ಸಂಜೆ 2 ಗಂಟೆ ಸುರಿದ ಮಳೆಗೆ ನಿಜವಾಗ್ಲೂ ಕೂಡ ಬೆಂಗಳೂರು ಮಳೆಯಲ್ಲೇ ಮಿಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ನೋಡ್ತಾ ಇರ್ಬೋದು ನಾವು ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬೃಹದಾಕಾರದ ಮರಗಳು ಬಿದ್ದಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಜಯನಗರ ಹಾಗೂ ಬಸವನಗುಡಿ ಕ್ಷೇತ್ರದಲ್ಲೇ ಸುಮಾರು 60ಕ್ಕೂ ಹೆಚ್ಚು ಮರಗಳು ಅಂತ ಬೃಹತ್ ಗಾತ್ರದ ಮರಗಳು ಬಿದ್ದಿರುವಂಥದ್ದು ಕಂಡುಬರ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಜಯನಗರದ ಮಾಧವ್ ಪಾರ್ಕ್ ಅಂತ ಇದೆ. ಮಾಧವ್ ಪಾರ್ಕ್ ಮುಂದೆ ಏನೊಂದು ಬೃಹದಾಕಾರದ ಮರ ಬಿದ್ದು ರಾತ್ರಿ ಬಿದ್ದಿರುವಂಥ ಮರ ಒಂದು ಕರೆಂಟ್ ವೈರ್ಗಳ ಮೇಲೆ ಬಿದ್ದಿರುವಂಥದ್ದು. ಇದುವರೆಗೂ ಕೂಡ BBMP ಸಿಬ್ಬಂದಿ ಆಗಲಿ ಅಥವಾ ಒಂದು ಬೆಸ್ಕಾಂ ಸಿಬ್ಬಂದಿ ಆಗಲಿ ಇದುವರೆಗೂ ಕೂಡ ಯಾರು ಕೂಡ ತೆರವು ಮಾಡಕ್ಕೆ ಬರ್ತಾ ಇಲ್ಲ. ಅಂದರೆ ಈ ಸುತ್ತಮುತ್ತಲೂ ಕೂಡ ಕರೆಂಟ್ ಇಲ್ಲ. ಈಗಾಗಲೇ ನಿನ್ನೆ ರಾತ್ರಿಯಿಂದನೂ ಕೂಡ ಕರೆಂಟ್ ಇಲ್ಲ ಕೂಡ ಸಾರ್ವಜನಿಕರು ಆರೋಪ ಮಾಡ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ BBMP ಹಾಗೂ ಬೆಸ್ಕಾಂ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕಂದರೆ BBMP ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನಾವು ಮರಗಳು ತೆರವು ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಯಾವುದೂ ಕೂಡ ಮರ ತೆರವು ಮಾಡ್ತಿಲ್ಲ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಮರ ಬಿದ್ದು ನಿನ್ನೆ ಸುಮಾರು 100ಕ್ಕೂ ಹೆಚ್ಚು ದ್ವಿಚಕ್ರ ವಾಹನ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಾರುಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಗಮಾಕಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ BBMP ಮಳೆ ಬಂದಾಗ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಒಂದು ಹಾನಿ ಆದರೆ ಅದಕ್ಕೆ ನೀರು ಮನೆ ಒಳಗಡೆ ಹೋದರೆ ಒಂದು ರೀತಿಯಲ್ಲಿ ಅವ್ರಿಗೆ 2,000-3,000 ಕೊಟ್ಟು ಒಂದು ರೀತಿಯಲ್ಲಿ ಮಳೆ ಪರಿಹಾರ ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಅದನ್ನು ತೊಳ್ಕೊತಾ ಇದೆ. ಅಂದರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂಡ BBMP ಒಂದು ರೀತಿ ನಡ್ಕೋತಾ ಇರುವಂಥದ್ದು. ಇನ್ನು ಉಳಿದಂತೆ ಅರಣ್ಯ ಇಲಾಖೆಯಲ್ಲಿ ಮರ ತೆರವು ಮಾಡಬೇಕು. ಮರ ತೆರವು ಮಾಡೋದಕ್ಕೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು 12 ಮಾತ್ರ ಇದಿರೋ ಒಂದು ಗ್ರೂಪ್ ಇರೋದು. ಆ ಗ್ರೂಪ್ನಲ್ಲಿ ಸುಮಾರು 10 ಜನ ಇದ್ದಾರೆ. ಅಂದರೆ ಬೆಂಗಳೂರಿನ 225 ವಾರ್ಡ್ಗಳಲ್ಲಿ ಕೇವಲ 120 ಜನ ಮರ ತೆರವಕ್ಕಿದ್ರೆ ಯಾವ ರೀತಿ ಕೆಲಸ ಮಾಡೋಕ್ಕಂತನೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಲೀನಾ, ಓಕೆ, ಧನ್ಯವಾದ ಮಹೇಶ್. ಜಯನಗರ ಆಗಿರ್ಬೋದು ಅಥವಾ ಬಸವೇಶ್ವರ, ಬಸವನಗುಡಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗಿದೆ. ಮರ ಧರೆಗೆ ಉರುಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.